ಗೌಡ್ರು ಪದೇ ಪದೇ ಹೇಳ್ತಿದ್ರು. ಹೌದಲ್ರಿ. ತಿಳುವಳಿಕೆದಿಂದ ಮಾತಾಡಿದ್ರಿ ಅಂದ್ರ ಸಭಾ ಪಾಸ್ ಆಗಿ ಬರ್ತೀರಿ. ಅಕಸ್ಮಾತ್ ಆ ತಿಳುವಳಿಕೆ ಇಲ್ಲಾರ್ದೆ ಮಾತಾಡೋದ್ರಿ ಅಂದ್ರೆ ಸಭಾದಾಗ ಪಾಸ್ ಆಗುದಿಲ್ಲ. ಹೌದು. ಹಿಂಗ್ ಮಾತಾಡ್ಬೇಕು ನಮಗ ಮಾರ್ಗದರ್ಶನ ಕೊಡೋರು ಹೌದು ಹನುಮಂತ ಗೌಡ್ರು. ಹೌದು. ಮತ್ತ ಅವ್ರ ಬಲಗೈ ಭಂಟ ಶ್ರೀಶೈಲ್ ಅವರು. ಹೌದು. ನಾವು ಈಗ ಸರ್ವೇ ಸಮಾನ 2 ವರ್ಷ ಆಯ್ತ್ರಿ. ಹೌದು 2 ವರ್ಷ ಆಯ್ತಲ್ರಿ. 2 ವರ್ಷ ಆಯ್ತು. ಅವ್ರ ಗೌಡ್ರು ಹೋದ್ಮೇಲೆ ನಿಮ್ಮದಿ ಅವ್ರು ನಮಗೆ ಕೊಳ್ಳಾಗ ಹಾಕಿಬಿಟ್ರು ಮೇಳ ಅವರು. ಹನುಮಂತ ಗೌಡ್ರು ಹೋದ ಬಳಿಕ ಶಾಂತ ಗೌಡ್ರು ಬಂದ್ರಿ. ನಮ್ಮ ಹೋಟೆಲ್ ಅಣ್ಣವರು ಗೌಡ್ರು ನನಗ ಕರ್ಸ್ಕೊಂಡ್ರು. ಅವ್ರು ಒಂದು 10 ಮಂದಿ ಕೂಡಿ ಹಿರಿಯರು ಕೂಡಿ ಈ ಮೇಳನ ನಿಮ್ಮ ಕೊಳ್ಳಾಗ ಇರ್ಲ್ರಿ ಗೌಡ್ರ ಹೇಳಿ ನಮಗ ಒಪ್ಪಿಸಿ ಬಿಟ್ರು. ಬಹಳ ಚಂದಾಗಿ ನಡೆಸ್ಕೊಂಡು ಹಂಗೆ ದೇವ್ರು ನಡೆಸ್ಕೊಂಡು ಹೊಂಟಾನ. ನಾವೇನು ಹೊಂಟಿಲ್ಲ, ಅವನ್ ನಡೆಸೋ ಬ್ಯಾರಿನೇ ಅದಾನ. ಹುಟ್ಟಿದ್ರ ಅಂತ ಮಕ್ಕಳು ಹುಟ್ಟಬೇಕು. ಮಾಳಿಂಗ್ರನ ಮಕ್ಕಳು ಆ ಕೀರ್ತಿ ಕಳಿಸಿ ಇಡುವಂತ ಮಕ್ಕಳು ಹುಟ್ಟಬೇಕಂತ. ಈಗ ನಮ್ಮ ಕಲಾವಿದರಲ್ಲಿ ಏನ್ರಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರದ ಕಲಾವಿದರು ಬಹಳ ಕಂಡಪಟ್ರಿ. ಹೌದಲ್ಲ ಕಂಡಪಟ್ಟಿ. ಇಂಥವ್ರಲ್ಲಿ ಹುಟ್ಟದ ಮಗ ಅಂದ್ರ ಸಿದ್ದಣ್ಣಗೌಡ್ರಿಗೆ ಅಂದ್ರ ತಪ್ಪಾಲಿಕ್ಕಿಲ್ಲ. ಹೌದು ಹೌದು ಸತ್ಯ ಮಾತ್ರ. ಹೌದಲ್ಲ ಹೌದಲ್ಲ ಹೌದು. ಎಂತ ಮಾಳಿಂಗ್ರೆ 4 ಮಂದಿ ಮಕ್ಕಳು ಹುಟ್ಟಿದ್ರಲ್ರಿ. ಸಾಕಿದ ಮಗ ಬುಳ್ಳಪ್ಪ. ಹೌದು ಹೌದು. ಆ ಬುಳ್ಳನ ಸಿದ್ದನ ಅವತಾರೇ ಬಹುತೇಕ ಸಿದ್ದಣ್ಣಗೆ ಇರ್ಬೇಕು ಅಂದ್ರೆ ಏನ್ ತಪ್ಪಾಯ್ತಿಲ್ಲ. ಯಾಕ್ರಿ ಬಗಡ ಮಸ್ತಾರ? ಹೌದಲ್ರಿ ಹೌದಲ್ರಿ. ಸಿದ್ದಣ್ಣಗೌಡ್ರು ಹೌದು ಹೇಳ್ಯಾರಿ ಮಾತಾ. ದೇವರಲ್ಲಿ ಕುಲ ಭೇದ ಇಲ್ಲ. ಈ ಕುಲ ಭೇದವನ್ನು ಹೌದು ಅಳಿದವರು ಯಾರತ್ ಕೇಳಿದ್ರೆ ಯಾರ್ರಿ? ಎಲ್ಲಾ ಕಲಾವಿದರಲ್ಲಿ ಹೌದು ಒಂದು ಸೂಚನೆ ಕೊಟ್ಟಂತ ನಮ್ಮ ಹನುಮಂತ ಗೌಡ್ರು. ಹೌದು ಹೌದು. ಭೇದ ಮಾಡಲಿಲ್ಲ ಅವರು. ಒಟ್ಟ ಭೇದಿಲ್ಲ. ಇತ್ತಿತ್ತಲವಾಗಿ ಭೇದವನ್ನ ಅಳಗಿಸಿ ಅಮೋಘ ಸಿದ್ದನ ಮಾರ್ಗ ಬೇರೆ, ಗಪ್ರಿ ಮಾಳಿಂಗರಾಯನ ಮಾರ್ಗ ಬೇರೆ ಹೌದು ಅನ್ನುವಂತ ಮಾತ ನಮ್ಮಲ್ಲಿ ಇತ್ತು ಮೊದಲಿತ್ತಪ್ಪಿ ಇತ್ತಲ್ರಿ. ಅದನ್ನ ಎಲ್ಲಾ ಭೇದ ಅಳಗಿಸಿ ಕೊಟ್ಟವರು ಯಾರು? ನಮ್ಮ ಹನುಮಂತ ಗೌಡ್ರು. ಹೌದು ಹೌದು. ಬಹಳ ಜಗಳ ಆಡ್ತಿದ್ದೇವ್ ನಾವು. ಹೌದಲ್ರಿ. ಜಗಳ ಅಂದ್ರೆ ನಿಮ್ಮ ಅಮೋಘ ಸಿದ್ಧ ಹಾವಿದ ನಿಮ್ ಮಾಳಿಂಗರಾಯ ಹಿಂಗ. ಹೌದಲ್ರಿ. ಅವ್ರ ನಮಗನ್ನೋದು ನಾವು ಅವ್ರಿಗನ್ನೋದು ಹಿಂಗ ದಿನ ಜಗಳ ಇರುದೇ. ಮಾನಸಿದ್ರು ಕೂಡ ಅಂತೂ ಭಯಂಕರ ಜಗಳ. ಹೌದು. ಅದೇ ಜಗಳ ನಮ್ಮ ಸೋಮಲಿಂಗಣ್ಣವ್ರಿಗೆ ಹೋಗಿ ತರ್ತದು. ಹೌದು ಹೌದು. ತಟ್ಟಿ ಆ ಸೋಮಲಿಂಗಣ್ಣವರಿಗೆ ಬಂಡ್ರಿಗೋಟದಾಗ ಹೌದು ಮೆರವಣಿಗೆ ಮಾಡಿಬಿಟ್ರು. ಹೌದಲ್ರಿ. ಮೆರೆಸಿ ಬಿಟ್ರಿ ಅದೇ ನಾವು ಕೊಂಡ್ರಿಸಿ. ಹೌದು ಹೊತ್ಕೊಂಡ್ರಿ. ಅವಾಗ ಹನುಮಂತ ಗೌಡ್ರು ಭೇಟಿಯಾಗಿ ಅಂದ್ರು ಏನತ್ರಿ? ಸೋಮಲಿಂಗಣ್ಣವ್ರ ಇದು ಚಲೋ ಅಲ್ಲ ಅವರು ಆ ಕಡೆ ಮಾರ್ಗ ಇದು ಈ ಕಡೆ ಮಾರ್ಗ ಅನ್ನೋದು ಚಲೋ ಅಲ್ಲ ಅಂತ ಹೇಳಿ ಅವ್ರು ಎಲ್ಲರಿಗೆ ಸೂಚನೆ ಕೊಟ್ರು. ಹೌದು ಕೊಟ್ಟು ಹಾದ್ರು. ಹೌದು ಅಲ್ಲಿಗೆ ಬಂದಾಗಿ ಬಿಡ್ತೀರಿ ಅದು. ಹೌದು ಹೌದು. ನೀವು ಆ ಮಾರ್ಗ ನಾವು ಈ ಮಾರ್ಗ ಅನ್ನೋದು ಬಂದಾಗಿ ಬಿಡ್ತು. ಬಂದಾಯ್ತು ಗೌರವದಿಂದ. ಹೆಂಗಂದ್ರ ಹೆಂಗ್ರಿಪ್ಪ ಗೌಡ್ರ? ಮನುಷ್ಯನಲ್ಲಿ ಎಲ್ಲಿವರೆಗೆ ತಿಳುವಳಿಕೆ ಬರುವುದಿಲ್ಲ. ಹೌದು ಹೌದು. ಅಲ್ಲಿವರೆಗೆ ಜಗಳ ನಡೆದಿ. ಹೌದು ತಿಳುವಳಿಕೆ ಬರುತ್ತಕ್ಕ. ಹೌದ್ರಿ ಗೌಡ್ರ. ಮತ್ತು ತಿಳುವಳಿಕೆ ಇರ್ಲಿಲ್ಲ ಅಂದ್ರೆ ಘಾತ ಆಗ್ತದ ಮಾತು. ಹೌದು ಹೌದು. ತಿಳುವಳಿಕೆ ಬೇಕು. ಹೌದು. ಆ ಮನುಷ್ಯನು ತಿಳಿದು ಮಾತಾಡಬೇಕು. ಹೌದು ತಿಳ್ಕೋಬೇಕು. ಮೊದಲ ತಿಳಿದು ಮಾತಾಡಿದ್ರೆ ಜಗಳ ಬರುವುದಿಲ್ಲ. ಹೌದು. ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ ನಿಮ್ಗೆ. ಹೇಳ್ರಲ್ಲ. ನಮ್ಮ ಗೌಡ್ರು ಹೇಳುವಂತ ದೃಷ್ಟಾಂತೆ ನಾವು ಹೇಳುವುದು ಅದು. ಹೇಳ್ರಲ್ಲ. ಹಿಂದಿಂದೆ ಮುಂದೆ ಮುಂದಿಂದೆ ಹಿಂದೆ. ಅದೇ ಸ್ವಲ್ಪ ಇಸ್ತಿರಿ ಹೊಡೆದು ಹೇಳುದ್ರಿ. ಇಬ್ರು ಗಂಡ ಹೆಂಡತಿ. ಹೌದು ಇಬ್ರಿ. ಬಹಳ ಅಚ್ಚುಕಟ್ಟದಿಂದ ಸಂಸಾರ. ಹೌದು. ಹೆಣ್ಮಗಳು ಗಂಡಗೆ ಊಟ ಮಾಡಿಸಲಾರದೆ ಹೌದು ದಿನನಿತ್ಯ ಗಂಡ ಕರ್ಕೊಂಡೆ ಊಟ ಮಾಡುವುದು, ಗಂಡ ಉಣಿಸಿ ತಾವು ಉಣುವುದು, ಇನ್ನೊಂದು ಪದ್ಧತಿ ಅವ್ರದ್ದು. ಹೆಣ್ಮಕ್ಕಳಲ್ಲಿ ಗಂಡ ನೌಕರಿಸ್ತಾ ಇದ್ದ. ಹೌದಿನ ನೌಕರಿಗೆ ಕ್ಲಾಸ್ 1 ಆಫೀಸರ್ ಇದ್ದ. ಹೌದು. ಒಂದ್ ದಿವ್ಸ ಗಂಡ ಹೇಳ್ದ, ಏನತ್ರಿ ಗೌಡ್ರ? ನಂದು ಇವತ್ತು ಡ್ಯೂಟಿ ಮುಗಿಸ್ಕೊಂಡ್ರ ಮನೆಗೆ ಬರ್ಬೇಕಾದ್ರೆ ಮೀಟಿಂಗ್ ಮುಗಿಸ್ಕೊಂಡು ಬರ್ಬೇಕಾಗ್ತದ. ಬಂದಕ ನನಗೆ 10 ಗಂಟೆ 11 ಗಂಟೆ ಆಗ್ತದ. ರಾತ್ರಿ ಬಾಳ ಆಗ್ತದ. ರಾತ್ರಿ ಆಗ್ತದ. ನೀ ಊಟ ಮಾಡಿ ಆರಾಮ್ಸಿ ಮನ್ಕೊಂಡ್ ಬಿಡುವತ್ ಹೆಣತಿ ಹೇಳಿ ಹೋದ. ಗಂಡ ಹೇಳಿ ಹೋದ. ಅವಾಗ ತನ್ನ ಡ್ಯೂಟಿ ಡ್ಯೂಟಿ ಮುಗಿಸಿ ಮುಂದೆ ಮೀಟಿಂಗ್ ಹೋಗಿ ಮೀಟಿಂಗ್ ಮುಗಿಲಿಕ್ಕೆ
ರಾತ್ರಿ ರಾತ್ರಿ 10-10:30 ಗಂಟೆ ಆಯ್ತು. ಹೌದು. ಹೆಣ್ಮಗಳು ಅಡಿಗೆ ಮಾಡಿ ಎಲ್ಲ ನೆಲವ ಮ್ಯಾಗ ಇಟ್ಲು. ಹೌದು. ನೆಲವ ಮ್ಯಾಗ ಇಟ್ಟು ಹೌದು ಹೋಗಿ ಮ್ಯಾಳಿಗೆ ಮೇಲೆ ಈ ವಿಶಾಲ ವಾತಾವರಣಕ್ಕೆ ಊಟ ಮಾಡಿ ಊಟ ಮಾಡಿಲ್ಲ, ಹಂಗೆ ಮಕ್ಕೊಂಡು. ಹೌದು. ಅವಾಗ ಹೆಣ್ಮಗಳು ಮ್ಯಾಳಿಗೆ ಮ್ಯಾಗ ಹೋಗಿ ವಿಶಾಲ ವಾತಾವರಣಕ್ಕೆ ಮನ್ಕೊಂಡು ಹೌದು ಕಣ್ಣಿಗೆ ಜಂಪ್ ಹತ್ತಿ ಬಿಡ್ತು. ನಿದ್ದೆ ಹತ್ತದ್ರಿ ಗೌಡ್ರ. ನಿದ್ದೆ ಹತ್ತು ಊಟ ಮಾಡಿತ್ಲ. ಹೌದು. ಗಂಡ ಬರೋನೇ ಊಟ ಮಾಡ್ಬೇಕು ಅನ್ನೋ ಒಂದು ಪದ್ಧತಿ ಇತ್ತು. ಆ ಹೆಣ್ಮಗಳು ಹೋಗಿ ಮಕ್ಕೊಂಡು ನಿದ್ದೆ ಹತ್ತು. ಹೌದು. 10-10:30 ಗಂಟೆಗೆ ಗಂಡ ಬಂದ. ಹೌದು. ಮನೆಗೆ ಬಾಗಿಲು ಬಡದ. ಹೌದು. ಒಂದು 4 ಸಾರಿ ಬಾಗಿಲು ಬಡದ. ಹೆಣ್ಮಗಳಿಗೆ ಎತ್ತರ ಕಾಲಿಲ್ಲ. ಹೌದು. ಮ್ಯಾಳಿಗೆ ಮೇಲೆ ಮಕ್ಕೊಂಡಾಳ. ಹಾ. ಹೌದು. ಆಮೇಲೆ ಜಗ್ಗೆ ಒದರ್ದ. ಅಂದೇನ್ರಿ? ಒದರ್ದ. 1-2-3 ಸಲ ಒದರ್ದ. ಹೆಣ್ಮಗಳಿಗೆ ಎತ್ತರ ಕಾಲಿಲ್ಲ. ಸಿಟ್ಟು ಬತ್ತಿವಂಗ. ಸಿಟ್ಟು ಬಂದು ಏನ್ ಮಾಡಿದ್ರಿಪ್ಪ? ಸಿಟ್ಟಿಗೆ ಬಂದು ಜಗ್ಗೆ ಚೀರ್ದ. ಹೌದು. ಚರರ ಏನಾರ ಮಾಡಕತ್ತಿದ್ವಿ ಬಾಗ್ಲ ತೆರಿ ಅಂತ ಹೇಳಿ ಚೀರ್ದ. ಅವಾಗ ಹೆಣ್ಮಗಳು ಗಡಬಡಿಸಿ ಎದ್ದು ಬಂದು ಬಾಗ್ಲ ತೆರೆದಳು. ಹೌದು. ಅವ ಸಿಟ್ಟು ಬಂದಿತ್ತಲ್ರಿ ಮನುಷ್ಯ ಮೊದಲೇ. ಹೌದು. ಗಂಡ ಸಿಟ್ಟು ಬಂದಿತ್ತಲ್ರಿ. ಆ ಸಿಟ್ಟಿಗೆ ಬಂದ ಏನತ್ತ? ಎಷ್ಟೋ ತನ ಬಾಗ್ಲ ಬಡದ್ರು ಹೇಳಿಲ್ಲ, ಒದರಿದ್ರು ಹೋಗ್ಕೊಡ್ಲಿಲ್ಲ, ಕೊಡ್ಲಿಲ್ಲ. ಮತ್ತ ನೀ ಎಲ್ಲರೇ ಹೋಗಿದಿ ಅಂತ ಕೇಳಿದ ಹೆಣ್ಮಗಳು ಹುಷಾರಿ ಬಹಳ. ಹೌದು. ಏನ್ ಹೇಳಿದ್ರು? ಹೆಣ್ಮಗಳು ಹೇಳಿದ್ರು ಏನತ್ತ? ಕಳ್ಕೊಂಡವನ ಹೆಂಡತಿಯನ್ನು ಹುಡುಕಲಕ್ಕ ಹೋದವನ ತಂದಿ ಜೊತೆ ಮನ್ಕೊಳಕ್ ಹೋಗಿದತ್ ಹೇಳ್ಬಿಟ್ರು. ಶಬಾಷ್. ನೋಡ್ರಿ ಎಂತ ಮಾತದ್ರಿ. ನೋಡ್ರಿ ಮಾತ. ಕಳ್ಕೊಂಡವನ ಹೆಂಡತಿಯನ್ನ ಹುಡುಕಲಿಕ್ಕ ಹೋದವನ ಹೌದು ತಂದಿ ಜೊತೆ ಮನ್ಕೊಳಕ್ ಹೋಗಿದತ್ ಹೇಳೋರು. ಹೌದು. ಇದಕ್ಕೆ ಸಿಟ್ಟು ಬತ್ರ. ಇದು ಕ್ಲಾಸ್ 1 ಆಫೀಸರ್ ಇತ್ತು ಕರೆ. ಹೌದು. ಬುದ್ಧಿ ಇದ್ದಿತ್ತಿಲ್ಲ, ಬುದ್ಧಿನೇ ಇಲ್ಲ, ತಿಳುವಳಿಕೆ ಕಮ್ಮ. ಅವ್ರ ಸಂಗಟ ಮಕ್ಕೊಂಡಿದಿ ಅಂತ ಹೇಳಿದ್ರು ಬಡಗಿ ಹುಡುಕು ಕೊಡ್ಲಿ ಹುಡುಕು ಮಾಡ್ಕತ್ತಿದ್ರು. ಹೌದು ಹೌದು ಹೌದು. ಹೆಣ್ಮಗಳು ನಗಲಾಕತ್ತಳು. ಕ್ಲಾಸ್ 1 ಆಫೀಸರ್ ಇದ್ದೀನಿ, ನಿನಗೆ ಬುದ್ಧಿನೇ ಇಲ್ಲಲ್ಲೋ, ಬುದ್ಧಿ ಬೆಳೆದಿಲ್ಲ, ಬರೇ ಶರೀರ ಬೆಳೆಸಿದಿ, ನಿನಗೆ ಬುದ್ಧಿನೇ ಇಲ್ಲಲ್ಲ, ಎಂತ ಗಂಡ ಹುಚ್ಚು ಗಂಡಿದ್ದಿ ಅಂತಂದಳು. ಅವಾಗ ಗಂಡಂದ ಮತ್ತ ಅಲ್ಲ ಮತ್ತ ನೀನೇ ಅಂದಿಲ್ಲ ಅಲ್ಲಿ ಮಕ್ಕಳಕ್ ಹೋಗಿದತ್ತ ಅಂದಿಲ್ಲ, ಇದು ಹೆಂಗ? ಅದು ಸಿಟ್ಟಿಗೆ ಬಂದಿದ್ನ. ಅವಾಗ ಹೆಣ್ಮಗಳು ಹುಷಾರಿ ಬಾಳ ಹೇಳಿದ್ರು. ಏನತ್ತ? ಹೆಂಡತಿಯನ್ನು ಕಳ್ಕೊಂಡವ ರಾಮ, ಸೀತೆಯನ್ನು ಹುಡುಕಲಿಕ್ಕೆ ಹೋದವ ಹನುಮನ ತಂದಿ ವಾಯುವ. ವಿಶಾಲ ಗಾಳಿ ವಾತಾವರಣಕ್ಕೆ ಮಾಡ್ಕೋಕ್ ಹೋಗಿದ ಹುಚ್ಚ. ಗಾಳಿ ಅಂದ್ರೆ ವಾಯುವ. ಅಲ್ಲಿ ಮಾಡ್ಕೊಳಕ್ ಹೋಗಿದ. ನಿನಗೆ ಇಷ್ಟು ಮಾತು ತಿಳಿಲಿಲ್ಲ ಅಂದ್ರೆ ನಾ ಏನ್ ಹೇಳಿ ಅಂತ. ಹೌದು. ಎಷ್ಟು ಸಾಲಿ ಕಲ್ತಾರ ಏನ್ ಮಾಡೋದು ಹೆಣ್ಮಗಳು ಗಂಡಗ್ ಉತ್ತರ ಕೊಟ್ಟಳ. ಇದ್ರ ತಲೆ ಜಿಡ್ಡು ಇಳಿದು ಹೋಯ್ತ್ರಿ. ಹೌದು. ಮನುಷ್ಯನಲ್ಲಿ ಏನ್ ಬೇಕು ಅಂದ್ರ ಏನು? ತಿಳುವಳಿಕೆ, ಬುದ್ಧಿ ಬೇಕು. ತಿಳುವಳಿಕಿತ್ತು ಅಂದ್ರೆ ಜಗಳ ಬರೋದಿಲ್ಲ. ನಮ್ಮ ಗೌಡ್ರು ಪದೇ ಹೇಳ್ತಿದ್ರು. ಹೌದಲ್ರಿ. ತಿಳುವಳಿಕೆದಿಂದ ಮಾತಾಡಿದ್ರಿ ಅಂದ್ರ ಸಭಾ ಪಾಸ್ ಆಗಿ ಬರ್ತೀರಿ. ಅಕಸ್ಮಾತ್ ಆ ತಿಳುವಳಿಕೆ ಇಲ್ಲಾರ್ದೆ ಮಾತಾಡಿದ್ರಿ ಅಂದ್ರೆ ಸಭಾದಾಗ ಪಾಸ್ ಆಗುದಿಲ್ಲ. ಹೌದು. ಹಿಂಗ ಮಾತಾಡ್ಬೇಕು ನಮಗ ಮಾರ್ಗದರ್ಶನ ಕೊಡೋರು ಹೌದು ಹನುಮಂತ ಗೌಡ್ರು. ಹೌದು. ಮತ್ತ ಅವ್ರ ಬಲಗೈ ಭಂಟ ಶ್ರೀಶೈಲ್ ಅವರು. ಹೌದು. ನಾವು ಈಗ ಸರ್ವೇ ಸಮಾನ 2 ವರ್ಷ ಆಯ್ತ್ರಿ. ಹೌದು. 2 ವರ್ಷ ಆಯ್ತಲ್ರಿ. 2 ವರ್ಷ ಆಯ್ತು. ಅವ್ರ ಗೌಡ್ರು ಹೋದ್ಮೇಲೆ ನಿಮ್ಮದಿ ಅವ್ರು ನಮಗೆ ಕೊಳ್ಳಾಗ ಹಾಕಿಬಿಟ್ರು ಮೇಳ. ಅವರು ಹನುಮಂತ ಗೌಡ್ರು ಹೋದ ಬಳಿಕ ಶಾಂತ ಗೌಡ್ರು ಬಂದ್ರಿ. ನಮ್ಮ ಹೋಟೆಲ್ ಅಣ್ಣವರು ಗೌಡ್ರು ನನಗ ಕರ್ಸ್ಕೊಂಡ್ರು. ಅವರು ಒಂದು 10 ಮಂದಿ ಕೂಡಿ ಹಿರಿಯರು ಕೂಡಿ ಈ ಮೇಳನ ನಿಮ್ಮ ಕೊಳ್ಳಾಗ ಇರ್ಲ್ರಿ ಗೌಡ್ರ ಹೇಳಿ ನಮಗೆ ಒಪ್ಪಿಸಿ ಬಿಟ್ರು. ಬಹಳ ಚಂದಾಗಿ ನಡೆಸ್ಕೊಂಡು ಹಂಗೆ ದೇವ್ರು ನಡೆಸ್ಕೊಂಡು ಹೊಂಟಾನ. ನಾವೇನು ಹೊಂಟಿಲ್ಲ, ಅವನ್ ನಡೆಸೋ ಬ್ಯಾರಿನೇ ಅದಾನ. ಪೂಜಾರಿ ಬರ್ರಿ, ಒಂದ್ ಖಾಲಿ ಅನ್ನೋದು ಬರ್ರಿ ಸರ್ಸಾಳವ್ರು ಬರ್ರಿ, ದೇವಳ ಪೂಜಾರಿ ಬರ್ರಿ. ಸತ್ಯ ಎಂಬ ಬೀಜ ಬಿತ್ತಿ ಹುಡ್ಯಾನ ಕುಂಟಿ, ಕರ್ಕಿ ಕಣಗಿದ ಕಡದ ತೆಗೆದ ಮುಳ್ಳಿನ ಕಂಟಿ, ಬೀಜ ಗೊಂತಿ ಬಾರನ ಹಾಕಿ ಗುರುವಿನ ಸಲುವಾಗಿ ಮನಿ ಮರ ಬಿಟ್ಟಿ, ಮಾಯದಳಿಯ ಹೋಜನ ಮಾಳ ಪದಾಟಿ, ಮಾಯದಳಿಯ ಹೋಜನ ಮಾಳ ಪದಾಟಿ, ಬೀಜ ಗೊಂತಿ ಬಾರನ ಹಾಕಿ ಗುರುವಿನ ಸಲುವಾಗಿ ಮರ ಬಿಟ್ಟಿ,
ಮಾಯದಳಿಯ ಹೋಯನ ಮಾಲಪದಾರಿ ಮಾಯದಳಿಯ ಹೋಯನ ಮಾಲಪದಾರಿ ಆರು ಮೂರು ಗುಣಗಳ ಎಲ್ಲ ಬಣವಿನೇ ಒಟ್ಟಿ ದಶ ಇಂದ್ರಿಯನ್ನು ದನಗಳು ಹಾಕ್ಯಾನು ಕಟ್ಟಿ ಆರು ಮೂರು ಗುಣಗಳ ಎಲ್ಲ ಬಣವಿನೇ ಒಟ್ಟಿ ದಶ ಇಂದ್ರಿಯನ್ನು ದನಗಳು ಹಾಕ್ಯಾನು ಕಟ್ಟಿ ಸತ್ಯದಿಂದ ಗುರುವಿನ ಚರಣ ಹಿಡಿದಾನೋ ಗಟ್ಟಿ ಸತ್ಯದಿಂದ ಗುರುವಿನ ಚರಣ ಹಿಡಿದಾನೋ ಗಟ್ಟಿ ಸತ್ಯದಿಂದ ಗುರುವಿನ ಚರಣ ಹಿಡಿದಾನೋ ಗಟ್ಟಿ ಮಾಯಾ ಮಮಕರ ಅಂಬುದೆಲ್ಲ ಹಾಕ್ಯಾನೋ ಕಟ್ಟಿ ಬೀಜ ಗೊಂತಿ ಭಾಗ್ಯದ ಗುರುವಿನ ಸಲುವಾಗಿ ಮನಿ ಮಾಡಬೇಟಿ ಮಾಯದೊಳಿಯ ಹೋಗನು ಮಾಳಪದಾಟಿ ಮಾಯದೊಳಿಯ ಹೋಗನು ಮಾಳಪದಾಟಿ ಬೇದ ಗೊಂತೆ ಬರದ ಹಾಕಿ ಗುರುವಿನ ಸಲುವಾಗಿ ಹೋಗರಬೇಟಿ ಬೇದ ಗೊಂತೆ ಭಾಗ್ಯದ ಹಾಕಿ ಗುರುವಿನ ಸಲುವಾಗಿ ಮನೆ ಮಾಡಬೇಟಿ ಮಾಯದಳಿಯ ಹೋಗ ಮಾಳಪದಾಟಿ ಮಾಯದಳಿಯ ಹೋಗನ ಮಾಳಪದಾಟಿ ಬಹದ್ದೂರಾಗಿ ಬಹುದಾಗ ನೀನು ಬಂದಿದೆ ಹುಟ್ಟಿ ಬಾರಾಮತಿ ಗೌಡರ ಮನೆಗೆ ಕೀರ್ತಿ ಗಳಿಸಿ ಇಟ್ಟಿ ತಮ್ಮ ಹುಟ್ಟಿದ್ರ ಅಂತ ಮಕ್ಕಳು ಹುಟ್ಟಬೇಕು ಮಾಳಿಂಗ್ರನ ಮಕ್ಕಳು ಆ ಕೀರ್ತಿ ಕಳಿಸಿ ಇಡುವಂತ ಮಕ್ಕಳು ಹುಟ್ಟಬೇಕಂತ ಈಗ ನಮ್ಮ ಕಲಾವಿದರಲ್ಲಿ ಏನ್ರಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರದ ಕಲಾವಿದರು ಬಹಳ ಕಂಡಪಟ್ರಿ ಹೌದಲ್ಲ ಕಂಡಪಟ್ಟಿ ಇಂಥವ್ರಲ್ಲಿ ಹುಟ್ಟದ ಮಗ ಅಂದ್ರ ಸಿದ್ದಣ್ಣಗೌಡ್ರಿಗೆ ಅಂದ್ರ ತಪ್ಪಾಲಿಕ್ಕಿಲ್ಲ ಹೌದು ಹೌದು ಸತ್ಯ ಮಾತ್ರ ಹೌದಲ್ಲ ಹೌದಲ್ರಿ ಹೌದು ಎಂತ ಮಾಳಿಂಗ್ರ 4 ಮಂದಿ ಮಕ್ಕಳು ಹುಟ್ಟಿದ್ರಲ್ರಿ ಸಾಕಿದ ಮಗ ಬುಳ್ಳಪ್ಪ ಹೌದು ಹೌದು ಆ ಬುಳ್ಳನ ಸಿದ್ದನ ಅವತಾರೇ ಬಹುತೇಕ ಈ ಸಿದ್ದಣ್ಣಗೆ ಇರ್ಬೇಕು ಅಂತ ಅಂದ್ರೆ ಏನ್ ತಪ್ಪಾಯ್ತಿಲ್ಲ ಯಾಕ್ರಿ ಬಗಡ ಮಸ್ತಾರ ಹೌದಲ್ರಿ ಹೌದಲ್ರಿ ಸಿದ್ದಣ್ಣಗೌಡ್ರು ಹೌದು ಹೌದು ಬಹದ್ದೂರಾಗಿ ಬಹುದಾಗ ನೀನು ಬಂದಿದೆ ಹುಟ್ಟಿ ಬಾರಾಮತಿ ಗೌಡರ ಮನೆಗೆ ಕೀರ್ತಿ ಗಳಿಸಿ ಇಟ್ಟಿ ಬೆಂಕಿ ಅಂತ ದೇವರ ಕೈಯಾಗ ದುಡ್ದಪ್ಪ ಗಟ್ಟಿ ಬೆಂಕಿ ಹತ್ತ ದೇವರ ಕೈಯಾಗ ದುಡಿದಪ್ಪ ಗಟ್ಟಿ ಬೆಂಕಿ ಅಂತ ದೇವರ ಕೈಯಾಗ ದುಡ್ದಪ್ಪ ಗಟ್ಟಿ ಕಾಯಿಲೆ ಗುರುವಿಗೆ ಬೇರೆ ತಂದು ತಕ್ಷಣ ಕೊಟ್ಟಿ ಬೀಜ ಗೊಂತಿ ಭಾಗ್ಯದ ಹಾಕಿ ಗುರುವಿನ ಸಲುವಾಗಿ ಮನಿ ಮರಬೇಟಿ ಮಾಯದೊಳೆಯ ಹೋಗನ ಮಾಳಪದಾಟಿ ಮಾಯದೊಳೆಯ ಹೋಗನ ಮಾಳಪದಾಟಿ ಬೇದ ಗೊತ್ತ ಬರದ ಹಾಕಿ ಒಳ ಬರ ಹೋತೆ ಬೇದ ಗೊತ್ತ ಬರದ ಹಾಕಿ ರೂಮ ಸಲುವಾಗಿ ಮನೆ ಮರಬೇಟಿ ಮಾಯದಳಿಯ ಹೋಗನ ಮಾಳಪದಾಟಿ ಮಾಯದಳಿಯ ಹೋಗನ ಮಾಳಪದಾಟಿ ಸಣ್ಣವನಿದ್ದಾಗ ತಂದಿಗೆ ನೀನು ಎಂತ ಮಾತು ಕೊಟ್ಟಿ ಕಾಡಿದ ಬ್ಯಾಡರಿಗೆ ಹೊಡಿತೀನಂತ ಹೇಳಿ ಪಾದ ಮುಟ್ಟಿ ಸಣ್ಣವನಿದ್ದಾಗ ತಂದಿಗೆ ನೀನು ಎಂತ ಮಾತು ಕೊಟ್ಟಿ ಕಾಡಿದ ಬ್ಯಾಡರಿಗೆ ಹೊಡಿತೀನಂತ ಹೇಳಿ ಪಾದ ಮುಟ್ಟಿ ಕೆಟ್ಟ ಬ್ಯಾಡರಿಗೆ ಹೇಳು ತಂದು ಹೈನಮಂತಿ ಕಟ್ಟಿ ಕಟ್ಟ ಬ್ಯಾಡರಿಗೆ ಹೇಳುತ್ತಾನು ಹಳಗಲ್ ಕಟ್ಟಿ ಕೆಟ್ಟ ಬ್ಯಾಡರಿಗೆ ಹೇಳು ತಂದು ಹೈನಮಂತಿ ಕಟ್ಟಿ ತಂದಿ ಮುಂದ ತಂದ ಹೊಡೆದು ಕಟ್ಟಿದು ದುರ್ಗಟ್ಟಿ ಬೀಜ ಗೊಂತಿ ಭಾಗ್ಯದ ಹಾಕು ಗುರುವಿನ ಸಲುವಾಗಿ ಮನಿ ಮರಬೇಟಿ ಮಾಯದೊಳೆಯ ಹೋಗನ ಮಾಳಪದಾಟಿ ಮಾಯದೊಳೆಯ ಹೋಗನ ಮಾಳದಾಟಿ ಬೀಜ ಗೊಂತಿ ಬಾರದಾಟಿ ಗುರುವಿನ ಸಲುವಾಗಿ ಹಾಗರದಾಟಿ ಬೀಜ ಗೊಂತಿ ಬಾರದಾಟಿ ಗುರುವಿನ ಸಲುವಾಗಿ ಮನೆ ಮರಬೇಟಿ ಮಾಯದಳಿಯ ಹೋಗನ ಮಾಳಪದಾಟಿ ಮಾಯದಳಿಯ ಹೋಗನ ಮಾಳಪದಾಟಿ ವರ್ಷಕ್ಕೊಮ್ಮ ಭಾರತ ಉಣಿವಿಗೆ ರುದ್ರಗಟ್ಟಿ ಹಿಂದ ಮುಂದಿನ ಸುದ್ದಿ ಎಲ್ಲ ಜನಕ್ಕೆ ತಿಳಿಸ್ಬಿಟ್ಟಿ ವರ್ಷಕ್ಕೊಮ್ಮ ಭಾರತ ಹುಣಿವಿಗೆ ರುದ್ರಗಟ್ಟಿ
ಹಿಂದ ಮುಂದಿನ ಸುದ್ದಿ ಎಲ್ಲ ಜನಕ್ಕೆ ತಿಳಿಸ್ಬಿಟ್ಟಿ ನುಡಿ ಕೇಳಕ್ ಬಂದವ್ರ ಜನ ಕೋಟೆನ ಕೋಟಿ ನುಡಿ ಕೇಳಕ್ ಬಂದವ್ರಿಗೆಲ್ಲ ಕೋಟೆನ ಕೋಟಿ ನುಡಿ ಕೇಳಕ್ ಬಂದವ್ರ ಜನ ಕೋಟೆನ ಕೋಟಿ ಬಂದ ಭಕ್ತರಿಗೆಲ್ಲ ನೀನು ಆಶೀರ್ವಾದ ಕೊಟ್ಟಿ ಬೀಜ ಗುಂತಿ ಜನ ಹಾಕ್ತಿ ಗುರುವಿನ ಸಲುವಾಗಿ ಮೋದಿ ಮಾಡಬೇಕಿ ಮಾಯ ಹೊಳೆಯ ಹೋಗನ ಮಾಳಪ್ಪ ದಾಟಿ ಮಾಯ ಹೊಳೆಯ ಹೋಗನ ಮಾಳಪ್ಪ ದಾಟಿ ಬೀಜ ಗುಂತಿ ಬಡಗರ ಹಾಕಿ ಗುರುವಿನ ಸಲುವಾಗಿ ಮೋದಿ ಮಾಡಬೇಕಿ ಬೀಜ ಗುಂತಿ ಬಡಗರ ಹಾಕಿ ಗುರುವಿನ ಸಲುವಾಗಿ ಮನೆ ಮಾಡಬೇಕು ಮಾಯಲನೆಯ ಹೋಗನ ಮಾಡಪದಾಟೆ ಮಾಯಲನೆಯ ಹೋಗನ ಮಾಡಪದಾಟೆ ಬಬ್ಬಲಿ ವೇಳೆದಾಗ ನೀನು ನೆಲೆಸ್ಬಿಟ್ಟಿ ಭಕ್ತಿಯಿಂದ ದುಡಿದವರಿಗೆ ಬಂಗಾರ ಕೊಟ್ಟಿ ಸೃಷ್ಟಿಯೊಳಗ ಸೊನೆಯ ಊರಾಗ ನೀನು ನೆಲೆಸ್ಬಿಟ್ಟಿ ಭಕ್ತಿಯಿಂದ ದುಡಿದವರಿಗೆ ಬಂಗಾರ ಕೊಟ್ಟಿ ನಿಂದೆ ಮಾಡಿದ ಮಂದಿಗೆಲ್ಲ ಮಣ್ಣು ಮುಗಿಸ್ಬಿಟ್ಟಿ ನಿಂದೆ ಮಾಡಿದ ಮಂದಿಗೆಲ್ಲ ಮಣ್ಣು ಮುಗಿಸ್ಕೊಂಡ್ಬಿಟ್ಟಿ ನಿಂದೆ ಮಾಡಿದ ಮಂದಿಗೆಲ್ಲ ಮಣ್ಣು ಮುಗಿಸ್ಬಿಟ್ಟಿ ಶಾಂತಗೌಡರ ತಲೆಯ ಮೇಲೆ ಬಂದು ಹಸ್ತ ಇಟ್ಟಿ ಬೀಜ ಗೊಂತ ಜನ ಹಾಕ್ತೆ ಗುರುವಿನ ಸಲುವಾಗಿ ಮನೆ ಮಾಡಬೇಕು ಮಾಯ ಹೊಳೆಯ ಹೋಗನ ಮಾಳಪದಾಟೆ ಮಾಯ ಹೊಳೆಯ ಹೋಗನ ಮಾಳಪದಾಟೆ